ಎಸ್ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ರೆಡ್ಡಿ ಒಂದು ವಾಕ್ ಥ್ರೂ ಮಾಡಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಹಿಂದೆ ಕೂಡ ಡೊಮೆಸ್ಟಿಕ್ ಆಗಿರ್ಬೋದು ಕಮರ್ಷಿಯಲ್ ಗ್ಯಾಸ್ಗೂ ಕೂಡ ಒಂದು ರೀತಿಯಾಗಿ ಟ್ರಬಲ್ ಉಂಟಾಗಿತ್ತು. ಅದೇ ರೀತಿಯಾಗಿ ಏನು ಬೆಳಗಾವಿ ನಗರದಲ್ಲಿ ಈಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿರ್ತಕ್ಕಂಥ ಸುದ್ದಿಯಿಂದ ಇವತ್ತು ಪೆಟ್ರೋಲ್ ಬಂಕ್ ಸಂಪೂರ್ಣವಾಗಿ ಜನರಿಂದ ತುಂಬಿದೆ ಅಂತ ಹೇಳ್ಬೋದು. ನೀವು ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಜನ ಇಲ್ಲಿ ಏನು ಸರತಿ ಸಾಲಿನಲ್ಲಿ ನಿಂತು ಏನು ತಾವು ಮುಂದು ಅಂತೇಳಿ ಈಗ ಪೆಟ್ರೋಲ್ ಬಂಕ್ನಲ್ಲಿ ಮುಗಿಬಿದ್ದಿರತಕ್ಕಂಥದ್ದು. ಅದೇ ರೀತಿ ಏನು ಕಾರ್ಗಳಾಗಿರ್ಬೋದು ಬೈಕ್ಗಳಾಗಿರ್ಬೋದು ಅವರ ಟ್ಯಾಂಕ್ಗಳಿಗೆ ಫುಲ್ ತುಂಬಿಸೋದ್ರ ಜೊತೆಗೆ ಮತ್ತೆ ಬಾಟ್ಲಿಯನ್ನು ಕೂಡ ಸಹ ತಂದಿರತಕ್ಕಂಥದ್ದು ಯಾರೋ ಒಬ್ಬರು ಎಲ್ಲೋ ಕೂತು ಒಂದು ಕಿಡಿಗೇಡಿಗಳು ಈ ರೀತಿ ಮಾಡಿದ್ರಿಂದ ಜನರು ಪ್ಯಾನಿಕ್ ಆಗಿ ಸಂಪೂರ್ಣವಾಗಿ ಒಂದು ರೀತಿಯಾಗಿ ರೋಡನ್ನು ಬಂದ್ ಮಾಡಿ ಪೊಲೀಸರ ಸರ್ಪಗಾವಲಿನಲ್ಲಿ ಈಗ ಪೆಟ್ರೋಲ್ ಹಾಕಿಸ್ತಾ ಇರೋದಂಥದ್ದನ್ನು ಗಮನಿಸ್ತಾ ಇರ್ಬೋದು. ಈಗ ಪೊಲೀಸರು ಕೂಡ ಅಲ್ಲಿ ಯಾವ ರೀತಿಯಾಗಿ ಏನು ರೋಡ್ನಲ್ಲಿ ಒಟ್ಟಾರೆಗೆ ಹೇಳ್ಬೇಕಂದ್ರೆ ಈ ಸದ್ಯ ಏನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿರ್ತಕ್ಕಂಥ ಸುದ್ದಿಯಿಂದ ಈ ರೀತಿಯಾಗಿ ಜನ ಪ್ಯಾನಿಕ್ ಆಗಿ ಎಲ್ಲರೂ ಕೂಡ ಈಗ ದೌಡಾಯಿಸಿ ಒಂದು ರೀತಿಯಾಗಿ ಎಲ್ಲರೂ ತಾ ಮುಂದು ಅಂತೇಳಿ ಪೆಟ್ರೋಲ್ ಹಾಕಿಸ್ಲಿಕ್ಕೆ ಬಂದಿರತಕ್ಕಂಥದ್ದು. ಈಗ ನೀವು ಗಮನಿಸ್ತಾ ಇರ್ಬೋದು ಈಗ ಪೊಲೀಸರು ಕೂಡ ಇದನ್ನ ಏನು ಈ ರೋಡಿನಲ್ಲಿ ಏನು ಗಾಡಿಯನ್ನು ಟ್ರಾಫಿಕ್ ಆಗಬಾರ್ದು ಗಮನಿಸ್ತಾ ಇರ್ಬೋದು. ಈಗ ಪೊಲೀಸರು ಕೂಡ ಅಲ್ಲಿ ಯಾವ ರೀತಿಯಾಗಿ ಏನು ರೋಡ್ನಲ್ಲಿ ನಿಂತು ಜನರನ್ನ ಒಂದು ರೀತಿಯಾಗಿ ಲೈನ್ನಲ್ಲಿ ಹಚ್ಚೋದರಲ್ಲಿ ತೊಡಗಿದಿರತಕ್ಕಂಥದ್ದು. ಒಟ್ಟಾರೆಗೆ ಹೇಳ್ಬೇಕಂದ್ರೆ ಈ ಸದ್ಯ ಏನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿರ್ತಕ್ಕಂಥ ಸುದ್ದಿಯಿಂದ ಈ ರೀತಿಯಾಗಿ ಜನ ಪ್ಯಾನಿಕ್ ಆಗಿ ಎಲ್ಲರೂ ಕೂಡ ಈಗ ದೌಡಾಯಿಸಿ ಒಂದು ರೀತಿಯಾಗಿ ಎಲ್ಲರೂ ತಾ ಮುಂದು ಅಂತೇಳಿ ಪೆಟ್ರೋಲ್ ಹಾಕಿಸ್ಲಿಕ್ಕೆ ಬಂದಿರತಕ್ಕಂಥದ್ದು. ಈಗ ನೀವು ಗಮನಿಸ್ತಾ ಇರ್ಬೋದು ಈಗ ಪೊಲೀಸರು ಕೂಡ ಇದನ್ನ ಏನು ಈ ರೋಡಿನಲ್ಲಿ ಏನು ಗಾಡಿಯನ್ನು ಟ್ರಾಫಿಕ್ ಆಗಬಾರ್ದು ಅಂತೇಳಿ ತಾವು ಕೂಡ ಈಗ ಬಂದು ಇಲ್ಲಿರ್ತಕ್ಕಂಥ ಏನು ಜನರನ್ನು ನಿಂದಿರಿಸಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಆದರೂ ಕೂಡ ಜನ ಯಾವುದೇ ರೀತಿಯಾದಂತ ಕೇಳಿದೆ ಒಂದು ರೀತಿ ವಾಗ್ವಾದಕ್ಕೆ ಹಿಡಿದು ನಾ ಮುಂದೆ ಅಂತೇಳಿ ಜನರು ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು. ಇಲ್ಲಿ ವಾಹನ ಸವಾರರು ಇದ್ದಾರೆ, ಅವ್ರನ್ನೇ ಕೇಳ್ತಾ ಇದ್ದೀನಿ. ಸರ್ ಎಷ್ಟು ಗಂಟೆಯಿಂದ ಇಲ್ಲಿ ನೀವು ತಾವು ನಿಂತಿದ್ದೀರಿ ಅಂತ? ಇಲ್ಲಿ ಒಂದು ತಾಸು ಆಗತ್ತೆ. ಒಂದು ತಾಸು ಯಾಕೆ ಸರ್ ಈಗ ಒಮ್ಮಿಲ್ಲ ಅಂದರೆ ಏನು ಪೆಟ್ರೋಲ್ ಆಗಿದೆ ಅಂತ ಏನು ತಮಗೇನು ಸುದ್ದಿ ಬಂತ? ಏನು ಇಲ್ಲಿ ಜನ ಹಾಕಿಸ್ತಾ ಇದ್ದಾರೆ ಅಂತೇಳಿ ಬಂದಿದ್ದಾರೆ? ಈಗ ನಾವು ಪೆಟ್ರೋಲ್ ಹಾಕಿದಾಗ ಹಿಂಗೆ ಎಲ್ಲ ಕಡೆ ಬೆಳಗಾವಿ ಸುತ್ತಮುತ್ತಲು ಎಲ್ಲ ಕಡೆ ಹಿಂಗೆ ರಶ್ ಐತ್ರಿ ಈಗೆಲ್ಲ. ತಮ್ಮ ಗಮನಕ್ಕೆ ಏನಾದರೂ ಏನಂದರೆ ಪೆಟ್ರೋಲ್ ಏನು ಬಂದ್ ಆಗುತ್ತಾ ಅಂತ ಏನಾದರೂ ಏನು ಮೆಸೇಜ್ ಬಂತಾ? ಏನಾದರೂ ಜನರಿಂದ ಏನು ನಿಮ್ಗೇನು ಸಡನ್ಲಿ ಬಂದ್ ಮಾಡ್ಯಾರ ಅವ್ರು, ಮತ್ತೇನಿಲ್ರಿ. ಏನು ಸಡನ್ಲಿ ಅಂದರೆ ಏನು ಪೆಟ್ರೋಲ್ ಮುಗಿದಿಲ್ಲ ಹಾಕಕ್ಕೆ ಬಂದಾಗ ರಶ್ ಆಗೈತಿ, ಅವಾಗ ನಮಗೆ ಗೊತ್ತಾಗಿದ್ರಿ ಪೆಟ್ರೋಲ್ ಶಾರ್ಟೇಜ್ ಐತೆ ಅಂತೇಳಿ ಎಲ್ಲರೂ ಲೈನ್ ಹಚ್ಚಿ ನಿಂತಾರೆ. ನಮ್ಗೆ ಇಲ್ಲ ನಿನ್ನೆ ಕೂಡ ಪ್ರಧಾನಮಂತ್ರಿ ಅವರು ಹೇಳಿದ್ದು ಏನು ಭಾರತದಲ್ಲಿ ಯಾವುದೇ ರೀತಿಯಾದ ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ಸಮಸ್ಯೆ ಇಲ್ಲ ಅಂತ ಹೇಳಿದರು. ಆದರೂ ಕೂಡ ತಾವು ಈಗ ಇಲ್ಲಿ ನೀವು ಬಂದು ಒಂದು ತಾಸು ಗಂಟಲೆ ಕಾದು ಏನು ಅಷ್ಟು ಆತುರ ಏನು ಯಾವುದೇ ರೀತಿ ಏನು ಜನರು ಏನು ನಿಮ್ಗೇನಾದರೂ ಮೊಬೈಲ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬೆಳಗಾವದಲ್ಲಿ ಪೆಟ್ರೋಲ್ ಸಿಗಲ್ಲ ಅಂತ ಏನಾದರೂ ಸಂದೇಶ ಬಂದಿತ್ತಾ ಅಂತ? ಇಲ್ಲ ಹಂಗೇನು ಸಂದೇಶ ಬಂದಿಲ್ಲ ರೀ. ಸಂದೇಶ ಅಂದ್ರೆ ನಮಗೆ ಈಗ ಬಂದ ತಕ್ಷಣ ಗೊತ್ತಾತ್ರಿ. ನಾವು ಈಗ ಎಲ್ಲ ಸುತ್ತಮುತ್ತಲು ಅಡ್ಡಾಡಿ ಈ ಸೈಡ್ ಬಂದಿರಿ ಸರ್ ನಾವು ಪೆಟ್ರೋಲ್ಗೆ. ಈಗ ಅಂದರೆ ಯಾವ ಪೆಟ್ರೋಲ್ ಪಂಪ್ದಲ್ಲೂ ಕೂಡ ಈಗ ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ರಶ್ ಹಿಂಗಾರಿ ಇದೇ ಟೈಪ್ ರಶ್ ಐತ್ರಿ ಎಲ್ಲ ಕಡೆ ಬೆಳಗಾವಿದಾಗ ಸುತ್ತಮುತ್ತಲು ಹೋಗ್ರಿ ಈಗ ಕಮ್ಮಿ 7-8 ಪೆಟ್ರೋಲ್ ಪಂಪ್ ಅಡ್ಡಾಡಿ ಬಂದ್ರಿ ಇದೇ ಟೈಪ್ ರಶ್ ಐತ್ರಿ ಎಲ್ಲ ಕಡೆ. ಜನರು ಹೇಳ್ತಾ ಇರುವಂಥದ್ದು ಬೆಳಗಾವಿ ನಗರದಲ್ಲಿ ಇರ್ತಕ್ಕಂಥ ಏನು ಪೆಟ್ರೋಲ್ ಪಂಪ್ ಇದಾವೆ ಸಂಪೂರ್ಣವಾಗಿ ಬಂದಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಏನು 7-8 ಪೆಟ್ರೋಲ್ ಪಂಪ್ ಅಡ್ಡಾಡಿ ಬಂದರೂ ಕೂಡ ಇದೇ ರೀತಿ ಅಲ್ಲಿ ಕೆಲವೊಂದು ಪೆಟ್ರೋಲ್ ಪಂಪ್ ನೋ ಸ್ಟಾಕ್ ಅಂತೇಳಿ ಬೋರ್ಡ್ ಹಾಕಿರೋ, ಮತ್ತೊಂದು ಕಡೆ ನೂರಾರು ವಾಹನ ಸವಾರರು ಸಾಲುಗಟ್ಟಿ ನಿಂತಿದ್ದಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇನಿದ್ದಾರೆ ಏನು ಜನರಲ್ಲಿ ಇರ್ತಕ್ಕಂಥ ಏನು ಆತಂಕ ಇದೆ ಇದನ್ನು ದೂರ ಮಾಡಿದರೆ ಮಾತ್ರ ಈ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಶಿವ ಜೊತೆ ಮಂಜುನಾಥ್ ರೆಡ್ಡಿ, ರಾಜ್ ನ್ಯೂಸ್ ಬೆಳಗಾವಿ.